ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಹೊಂದುವಂಥ ಒಂದು ಸೂಪರ್ ಆಗಿರುವ ಟೊಮ್ಯಾಟೊ ಚಟ್ನಿನ ಅಥವಾ ಟೊಮ್ಯಾಟೊ ಪಚಡಿನ ಯಾವ ರೀತಿ ಮಾಡೋದು ಅಂಥೇಳಿ ವಿಡಿಯೋನ ತೋರ್ಸಾಕತ್ತೇನೆ ರೀ. ಮನೆಯಲ್ಲಿ ತರಕಾರಿ ಇಲ್ಲದೆ ಇದ್ದಾಗ ಒಮ್ಮೆ ನೀವು ಈ ಪಚಡಿನ ಟ್ರೈ ಮಾಡಿ ನೋಡ್ರಿ. ನೀವು ತರಕಾರಿ ತರೋದನ್ನೇ ಮರಿತೀರ, ಅಷ್ಟೊಂದು ರುಚಿಯಾಗಿ ಇರ್ತೈತ್ರಿ. ಮಾಡೋದು ಕೂಡ ತುಂಬ ಅಂದರೆ ತುಂಬಾ ಈಸಿ ಐತಿ. ಬರೀ ಹಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋನು. ಈ ಟೊಮ್ಯಾಟೊ ಪಚಡಿನ ಹೆಂಗೆ ಮಾಡೋದು ಅಂಥೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನಿಲ್ಲೇ ಈ ರೆಸಿಪಿನ ಮಾಡೋಕೆ ಒಂದು 7ರಿಂದ 8 ಮೀಡಿಯಮ್ ಸೈಜ್ ಟೊಮ್ಯಾಟೊನ ತೊಗೊಂಡೇನ್ರಿ. ಟೊಮ್ಯಾಟೊನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕು. ಇವಾಗ ಈ ಟೊಮ್ಯಾಟೊಕ್ಕೆ ನಾನು ಮೀಡಿಯಮ್ ಇದ್ದಿದ್ದು 2 ಈರುಳ್ಳಿನ ತೊಗೊಂಡೇನ್ರಿ. ಟೊಮ್ಯಾಟೊನ ನೋಡ್ರಿ ಈ ರೀತಿ ಸ್ಲೈಸ್ ಆಗಿ ಫಸ್ಟು ಎಲ್ಲ ಟೊಮ್ಯಾಟೊನ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಕೇವಲ 5ರಿಂದ 10 ನಿಮಿಷ ಸಾಕು ಈ ಒಂದು ರೆಸಿಪಿನ ಮಾಡೋಕೆ. ಒಮ್ಮೆ ನೀವು ಈ ಟೊಮ್ಯಾಟೊ ಪಚಡಿನ ಮಾಡಿದ್ದ ಆದ್ರೆ ನೀವು ಪದೇ ಪದೇ ಇದನ್ನೇ ಮಾಡ್ತೀರಾ, ಅಷ್ಟೊಂದು ರುಚಿಯಾಗಿ ಬರ್ತೈತ್ರಿ. ಸಾಂಬಾರನ್ನ ಪದೇ ಪದೇ ತಿಂದು ಬೇಜಾರಾಗಿದ್ದರೆ ಟೊಮ್ಯಾಟೊ ಹಣ್ಣು ಉಪಯೋಗಿಸ್ಕೊಂಡು ಈ ರೀತಿ ಟೊಮ್ಯಾಟೊ ಪಚಡಿನ ಮಾಡಿ ನೋಡ್ರಿ. ಖಂಡಿತ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ. ನೋಡ್ರಿ ನಾನು ಟೊಮ್ಯಾಟೊನ ಈ ರೀತಿ ಎಲ್ಲವನ್ನು ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಇವಾಗ 2 ಈರುಳ್ಳಿನೂ ಕೂಡ ನಾವು ಇದೇ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಬೇಕು ನೀಟಾಗಿ. ಕಟ್ ಮಾಡಿ ಇಟ್ಕೊಂಡಾಗಿಂದ ಈ ಕಡೆ ಸ್ಟವ್ನ ಆನ್ ಮಾಡಿಬಿಟ್ಟು ಸ್ಟವ್ ಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಸ್ವಲ್ಪ ಬಿಸಿ ಆಗಿಂದ ಒಂದು 3ರಿಂದ 4 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ಬೇಕು. ಅಡುಗೆ ಎಣ್ಣೆ ಕಾದ ನಂತರ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಆಗಿಂದ ನಾನು ಇದಕ್ಕೆ ಸ್ವಲ್ಪ ಆಗುವಷ್ಟು ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳಕತ್ತೇನೆ. ಇದೆಲ್ಲ ಫ್ರೈ ಮಾಡುವಾಗ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡ್ರಿ ಇವಾಗ ನಾನು ಆಗಲೇ ಕಟ್ ಮಾಡಿ ಇಟ್ಕೊಂಡಂಥ 2 ಈರುಳ್ಳಿನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳಕತ್ತೇನೆ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ರಿ ಇಲ್ಲಿ ನಾನು ಕೂಡ ಒಂದು ಮುಚ್ಚಳನ ಮುಚ್ಚಿ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳಕತ್ತೇನೆ. ಈ ರೀತಿ ಮುಚ್ಚಳನ ಮುಚ್ಚಿ ಫ್ರೈ ಮಾಡೋದ್ರಿಂದ ಈರುಳ್ಳಿ ಬೇಗನೆ ಫ್ರೈ ಆಗ್ತಾವ್ರಿ. ಮನೆಯಲ್ಲಿ ಸ್ವಲ್ಪ ಟೊಮ್ಯಾಟೊ ಹಣ್ಣಿದ್ರೆ ತಪ್ಪಲಾರ್ದ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಖಂಡಿತ ಎಲ್ಲರಿಗೂ ಇಷ್ಟ ಆಗ್ತೈತಿ. ಕೇವಲ 5ರಿಂದ 10 ನಿಮಿಷ ಸಾಕು ಈ ರೆಸಿಪಿನ ಮಾಡೋಕೆ. ಮಧ್ಯಾಹ್ನ ಲಂಚ್ಗಾದರೂ ಆಗಿರ್ಬೋದು, ಇಲ್ಲ ರಾತ್ರಿ ಡಿನ್ನರ್ಗಾದರೂ ಆಗಿರ್ಬೋದು. ಇದು ಅದ್ಭುತವಾದಂಥ ರೆಸಿಪಿ ಅಂತಲೇ ಹೇಳ್ಬೋದು. ನೋಡ್ರಿ ಇವಾಗ ನಾನು ಇದಕ್ಕೆ 2 ಆಗುವಷ್ಟು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಳಕತ್ತೇನೆ. ಅದಾಗಿಂದ ಇದಕ್ಕೆ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊರಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಎಸಳನ್ನ ನಾನು ಒಂದು ಸ್ವಲ್ಪ ಜಜ್ಜಿ ಸೇರಿಸ್ಕೊಳಕತ್ತೇನೆ. ನೋಡ್ರಿ ಇವಾಗ ನೀಟಾಗಿ ಇವೆಲ್ಲನೂ ಫ್ರೈ ಆಗಿದಾವು. ಇದೆಲ್ಲ ಆಗಿಂದ ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡಂಥ ಟೊಮ್ಯಾಟೊನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮ್ಯಾಟೊ ಪೂರ್ತಿಯಾಗಿ ಮೆತ್ತಗೆ ಆಗ್ಬೇಕ್ರಿ, ಅಲ್ಲಿ ತನಕ ನಾವು ಫ್ರೈ ಮಾಡಬೇಕಾಗ್ತೈತಿ. ಒಮ್ಮೆ ಹೈ ಫ್ಲೇಮ್ ಮಾಡಿ ಫ್ರೈ ಮಾಡೋಕೆ ಹೋಗಬೇಡ್ರಿ, ಯಾಕಂದ್ರೆ ಟೊಮ್ಯಾಟೊ ಸೀದ್ ಹೋಗೋ ಚಾನ್ಸಸ್ ಇರ್ತೈತಿ. ಉರಿನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 5ರಿಂದ 10 ನಿಮಿಷದವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ರಿ ಇವಾಗ ನಾನು ಕೂಡ ಇಲ್ಲಿ ಈ ಟೊಮ್ಯಾಟೊನ ನೀಟಾಗಿ ಫ್ರೈ ಮಾಡಾಕತ್ತೇನೆ. ನೋಡ್ರಿ ಇವಾಗ ನಾನಿಲ್ಲೇ ಸ್ವಲ್ಪ ಟೊಮ್ಯಾಟೊ ಬೇಗನೆ ಫ್ರೈ ಆಗಲಿ ಅಂತ ಅದಕ್ಕೆ ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳಕತ್ತೇನೆ. ಈ ರೀತಿ ಮಾಡೋದ್ರಿಂದ ಟೊಮ್ಯಾಟೊ ಬೇಗನೆ ಫ್ರೈ ಆಗ್ತಾವು. ಇವಾಗ ನೋಡ್ರಿ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಂಡಾಗಿಂದ ಒಂದು ಮುಚ್ಚಳನ ಮುಚ್ಚಿ ಮತ್ತೊಂದು 2ರಿಂದ 3 ನಿಮಿಷ ನೀಟಾಗಿ ಬೇಯಿಸ್ಕೊರಿ. ಈ ರೀತಿ ಮುಚ್ಚಳನ ಮುಚ್ಚಿ ಬೇಯಿಸೋದ್ರಿಂದ ಟೊಮ್ಯಾಟೊ ಬೇಗನೆ ಫ್ರೈ ಆಗ್ತಾವ್ರಿ. ನೋಡ್ರಿ ಇವಾಗ ಟೊಮ್ಯಾಟೊ ಪೂರ್ತಿಯಾಗಿ ಮೆತ್ತಗೆ ಆಗಿದಾವು. ಇಷ್ಟಾದ್ರೆ ಸಾಕು. ಸ್ವಲ್ಪ ನಡುವ ತಳ ಹಿಡಿತೈತೆ ಅಂಥೇಳಿ ಸ್ವಲ್ಪ ಕೈ ಆಡಿಸ್ಕೊಂತನ ಇರಬೇಕು. ನೋಡ್ರಿ ಇವಾಗ ನಾನು ಖಾರಕ್ಕೆ ಇಲ್ಲೇ 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳಕತ್ತೇನೆ ರೀ. ಮತ್ತು ಅರ್ಧ ಟೀ ಸ್ಪೂನಷ್ಟು ಹಳದಿ ಪೌಡ್ರನ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ರಿ ಈ ರೀತಿ ಟೊಮ್ಯಾಟೊ ಪೂರ್ತಿಯಾಗಿ ಮೆತ್ತಗೆ ಆಗಬೇಕು. ನಾವೇನು ಸ್ಲೈಸ್
ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡೆವಲ್ಲ ಅವು ಕಾಣಬಾರ್ದು. ಪೂರ್ತಿಯಾಗಿ ನಾವು ಮಿಕ್ಸಿಗೆ ಹಾಕಿದಾಗ ಯಾವ ರೀತಿ ಆಗ್ತೈತಲ್ಲ ಆ ರೀತಿ ಆಗಬೇಕು. ಇದಕ್ಕೆ ಸ್ವಲ್ಪ ಹುಳಿ ಆಗುತ್ತಾ ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳಕತ್ತೇನೆ ರೀ. ಬೆಲ್ಲನ ಸೇರಿಸ್ಕೊಂಡಾಗಿಂದ ಇನ್ನೊಂದು ಸರ್ತಿ ನೀಟಾಗಿ ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ಕೊಂಡಾಗಿಂದ ಇದು ತಳ ಹಿಡಿತೈತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಳಕತ್ತೇನೆ ರೀ. ಜಾಸ್ತಿ ಸೇರಿಸ್ಕೊಳಕ ಹೋಗಬೇಡ್ರಿ. ನೋಡ್ರಿ ಇವಾಗ ಇಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಮುಚ್ಚಳನ ಮುಚ್ಚಿ ಮತ್ತು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಸ್ಕೊಂಡಾಗಿಂದ ನೋಡ್ರಿ ಇವಾಗ ನಮಗೆ ಬೇಕಾಗಿರುವಂಥ ಟೊಮ್ಯಾಟೊ ಪಚಡಿ ರೆಡಿ ಆಗುತ್ತೆ. ಇನ್ಸ್ಟಂಟಾಗಿ ಕೇವಲ 5 ನಿಮಿಷದೊಳಗೆ ಆಗುವಂಥ ರೆಸಿಪಿ ರೀ ಇದು. ಬಿಸಿ ಅನ್ನಕ್ಕಂತೂ ಸೂಪರ್ ಆಗಿರೋ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಿಸಿ ಅನ್ನಕ್ಕೆ 1 ಟೀ ಸ್ಪೂನಷ್ಟು ತುಪ್ಪ ಮತ್ತು 1 ಸ್ಪೂನಷ್ಟು ಈ ಟೊಮ್ಯಾಟೊ ಪಚಡಿನ ಹಚ್ಕೊಂಡು ತಿಂತಾ ಇದ್ರೆ ನೀವು ಕೇಳೋದೇ ಬೇಕಾಗಿಲ್ಲ. ನೀವು ತರಕಾರಿ ತರೋದನ್ನೇ ಮರಿತೀರ, ಅಷ್ಟೊಂದು ರುಚಿಯಾಗಿ ಇರ್ತೈತ್ರಿ. ಯಾರಾದರೂ ಆಫೀಸ್ಗೆ ಹೋಗೋರಿದ್ರೆ ಅಥವಾ ಕೆಲ್ಸಕ್ಕೆ ಹೋಗೋರಿದ್ರೆ ಸಂಜೆ ಬಂದು ಏನಪ್ಪ ಅಡುಗೆ ಮಾಡ್ಕೊಳ್ಳೋದು ಅಂಥೇಳಿ ನೀವು ವಿಚಾರ ಮಾಡಾಕತ್ತಿದ್ರೆ ಈ ರೀತಿ ಬಿಸಿ ಅನ್ನಕ್ಕೆ ಟೊಮ್ಯಾಟೊ ಪಚಡಿನ ಒಮ್ಮೆ ಮಾಡಿದ್ದು ನೋಡ್ರಿ, ನಿಮಗೆ ಇಷ್ಟ ಆಗ್ತೈತಿ. ಕೇವಲ 5ರಿಂದ 10 ನಿಮಿಷ ಸಾಕು. ಬೇರೆ ಏನು ಟೆನ್ಷನ್ ಇಲ್ಲ ಇದನ್ನು ಮಾಡಾಕ. ಕೇವಲ ಟೊಮ್ಯಾಟೊ ಹಣ್ಣಿದ್ರೆ ಸಾಕು. ಉಳಿದಿದ್ದೆಲ್ಲ ಇಂಗ್ರೀಡಿಯೆಂಟ್ಸು ಆಲ್ಮೋಸ್ಟ್ ಎಲ್ಲರ ಮನೆಯಾಗೂ ಇದ್ದೇ ಇರ್ತಾವೆ. ನೋಡ್ರಿ ಇದಕ್ಕೆ ನಾನು ಕೊನೆಯದಾಗಿ ಸ್ವಲ್ಪ ಆಗುವಷ್ಟು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮತ್ತೊಂದು ಸರ್ತಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂಥ ಟೊಮ್ಯಾಟೊ ಪಚಡಿ ರೆಡಿ ಆಗುತ್ತೆ. ಕೇವಲ 10 ನಿಮಿಷ ಸಾಕ್ರಿ ಈ ಒಂದು ಟೊಮ್ಯಾಟೊ ಪಚಡಿನ ಮಾಡ್ಕೊಳಕ್ಕೆ. ಇದನ್ನು ನೀವು ಮಾಡಿಕೊಂಡ್ರೆ ನಿಮ್ಗೆ ಬೇರೆ ಅಡುಗೆನೇ ಬೇಕಾಗಿಲ್ಲ. ಇದೇ ಹೊಟ್ಟೆ ತುಂಬಿ ಹೋಗುತ್ತೆ, ಅಷ್ಟೊಂದು ರುಚಿಯಾಗಿ ಇರ್ತೈತ್ರಿ. ಸಾಂಬಾರು ಮಾಡ್ಕೊಳಕ್ಕೆ ಟೈಮ್ ಹಿಡಿತೈತಿ ಅನ್ನೋರು ಕೇವಲ 5 ನಿಮಿಷದಾಗ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಈ ರೀತಿ ಬಿಸಿ ಅನ್ನಕ್ಕೆ ಇದನ್ನು ಸೇರಿಸ್ಕೊಂಡು ತಿಂತಾ ಇದ್ರೆ ನಿಮಗೆ ರೊಟ್ಟಿ ಚಪಾತಿ ಬೇರೆ ಯಾವ ಅಡುಗೆನೂ ಬೇಕಾಗೇ ಇಲ್ಲ, ಅಷ್ಟೊಂದು ರುಚಿಯಾಗಿ ಇರ್ತೈತ್ರಿ. ನೋಡಿದ್ರಲ್ಲ ಯಾವ ರೀತಿ 5 ನಿಮಿಷದಾಗ ಟೊಮ್ಯಾಟೊ ಪಚಡಿನ ಮಾಡ್ಕೊಳ್ಳೋದು ಅಂಥೇಳಿ. ಈ ವಿಡಿಯೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಬಾಯ್ ರೀ.